ಮಹಾಭಾರತದಲ್ಲಿ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಪಾಂಡು ಪತ್ನಿ ಕುಂತಿಯ ಮಕ್ಕಳು 5 ಜನ. ಅವರೇ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ ಮತ್ತು ಸಹದೇವ. ಇವರೇ ಪಾಂಡವರು. ಧೃತರಾಷ್ಟ್ರ ಗಾಂಧಾರಿಯ ಮಕ್ಕಳು 101. ಗಾಂಧಾರಿಯು 100 ಗಂಡು ಮಕ್ಕಳು ಹಾಗೂ 1 ಕನ್ಯೆಗೆ ಜನ್ಮ ನೀಡಿರುತ್ತಾರೆ. ಈ 100 ಜನ ಕೌರವರಲ್ಲಿ ದುರ್ಯೋಧನ ಹಾಗೂ ದುಶ್ಯಾಸನ ಪ್ರಮುಖರು. ಶಕುನಿಯ ಬಂಧಿಯಾಗಿರು. ಇದು ಶಕುನಿಯ ಮಾಯೆ. ಶೀಘ್ರವೇ ಪಾಂಡವರ ಕಡೆಗೆ ದ್ವಾರ ಯಾವುದು ಎಂಬ ವ್ಯತ್ಯಾಸ ತಿಳಿಯುವುದಿಲ್ಲ. ಶೀಘ್ರವೇ ಪಾಂಡವರು ನಮ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವರು. ನನ್ನ ಮಗುವೆ, ನಮ್ಮ ಮಗುವೆ ಬಾ. ಶಿವನು ವಿಷ ಕೊಡ್ತಿದ್ದು, ಆಗ ಅವನಿಗೆ ಚಂದ್ರನು ಕೂಡ ಪ್ರಾಪ್ತಿಯಾಗಿತ್ತು. ಅಪಮಾನದ ಈ ವಿಷವನ್ನು ಕುಡಿದು ಬಿಡು. ದ್ಯೂತ ಕ್ರೀಡೆ ಇನ್ನೂ ಸಂಪೂರ್ಣವಾಗಿಲ್ಲ. ಹೀಗೆ ಈ ದ್ಯೂತ ಕ್ರೀಡೆ ಎಂಬ ಪಗಡೆಯ ಆಟದಲ್ಲಿ ಶಕುನಿಯ ಕುತಂತ್ರಕ್ಕೆ ಸಿಲುಕಿದ ಪಾಂಡುಕುಮಾರ ಯುಧಿಷ್ಠಿರ ದುರ್ಯೋಧನನ ಎದುರು ತನ್ನ ರಾಜ್ಯದ ಸಮೇತ ಎಲ್ಲವನ್ನೂ ಕಳೆದುಕೊಂಡನು. ಕೊನೆಗೆ ಶಕುನಿ ಹಾಗೂ ದುರ್ಯೋಧನನ ಜಾಲಕ್ಕೆ ಸಿಲುಕಿ ತನ್ನ ಮನೆಯಲ್ಲಿ ಪಾಂಚಾಲಿಯನ್ನು ಅಂದರೆ ದ್ರೌಪದಿಯನ್ನು ಸಹ ಕನಸಿನಲ್ಲಿ ಸೋಲಿದ್ದಾನೆ. ಇಂದ್ರಪ್ರಸ್ಥದ ಸಾಮ್ರಾಜ್ಞಿ ಪಾಂಡವರ ಮಹಾಹೆಮ್ಮೆ. ಪ್ರತಿಗಾಮಿ ಕರೆದುಕೊಂಡು ಬಾ ದ್ರೌಪದಿಯನ್ನು ಈ ರಾಜಸಭೆಯಲ್ಲಿ. ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು, ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು, ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗಾಗಿ ನಾನು ವಾಸುದೇವ ಕೃಷ್ಣ ಪ್ರವೇಶ ಮಾಡುತ್ತಲಿದ್ದೇನೆ
ಮಹಾಭಾರತದ ಈ ಕಥೆಯಲ್ಲಿ. ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ತುಂಬ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಕೌರವರ ಸಭೆಯಲ್ಲಿ ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನನು ಎಸಗಿದ ದುಷ್ಕೃತ್ಯ ದ್ರೌಪದಿಯ ವಸ್ತ್ರಾಪಹರಣ. ಆದರೆ ಭಗವಾನ್ ಶ್ರೀಕೃಷ್ಣನ ಉಪಸ್ಥಿತಿಯಲ್ಲಿ ದ್ರೌಪದಿಯ ಮಾನರಕ್ಷಣೆ ಹಾಗೂ ಧರ್ಮರಕ್ಷಣೆಯೂ ಆಯಿತು. ಹಾಗೆಯೇ ದುರ್ಯೋಧನನ ಈ ತಪ್ಪು ದುರಹಂಕಾರದ ಹೆಜ್ಜೆ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಹಾಡಿತ್ತು.